ಕಾಂಗ್ರೆಸ್ ಶಾಸಕರ ಪುತ್ರ ಸಹೋದರನಿಂದ ವಿಲಕ್ಷಣ ಕೃತ್ಯ. ಶಾಸಕರ ಪುತ್ರ ಹಾಗೂ ಸಹೋದರನಿಂದ ಮೊಲಗಳ ಬೇಟೆ. ಕಾಂಗ್ರೆಸ್ ಶಾಸಕರ ಪುತ್ರ ಹಾಗೆ ಸಹೋದರನಿಂದ ವಿಲಕ್ಷಣ ಕೃತ್ಯ. ಮೊಲ ಕೊಂದು ಮಾರಕಾಸ್ತ್ರ ಹಿಡಿದು ಸಂಭ್ರಮಿಸಿದ್ದಾರೆ ದುರುಳರು. ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸನಗೌಡ ತುರುವಿಹಾಳ ಮಸ್ಕಿಯಲ್ಲಿ ಮೊಲಗಳನ್ನ ಕೈಯಲ್ಲಿ ಹಿಡಿದು ಮೆರವಣಿಗೆ. ಶಾಸಕರ ಪುತ್ರ ಸತೀಶ್ ಸಹೋದರ ಸಿದ್ದನಗೌಡ ಈ ರೀತಿಯ ವಿಲಕ್ಷಣ ಕೃತ್ಯ ಎಸಗಿರುವುದು. ಮೊಲ ಬೇಟೆಯಾಡಿದ ಇಬ್ಬರನ್ನ ಬಂಧಿಸಬೇಕು ಅನ್ನುವ ಆಗ್ರಹ. ನೋಡಿ, ಮೊಲಗಳ ಬೇಟೆ ಅರಣ್ಯ ಇಲಾಖೆ ಕಾಯ್ದೆಯಡಿ ಅಪರಾಧ. ಬೇಟೆಯಾಡಿದ್ದು ಅಲ್ಲದೆ ಆಯುಧಗಳನ್ನ ಹಿಡಿದು ಆ ಆಯುಧಗಳಿಗೆ ಮೊಲಗಳನ್ನ ಸಿಗಿಸ್ಕೊಂಡು ಯಾವ ರೀತಿ ಡ್ಯಾನ್ಸ್ ಮಾಡಿ ದುರುಳರು ವಿಜೃಂಭಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಇಷ್ಟೆಲ್ಲ ಆಗಿದ್ರು ಕೂಡ ಡೋಂಟ್ ಕೇರ್, ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಅನ್ಸುತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಜನಸಾಮಾನ್ಯರೇನಾದ್ರೂ ಹಿಂಗೆ ಮಾಡಿದ್ರೆ ಲಬಲಬೋ ಅಂತ ಬಾಯಿ ಬಡ್ಕೊಳ್ಳೋರು. ಅವ್ರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಕ್ರಮ ಆಗುತ್ತೋ ಎಲ್ಲವೂ ಕೂಡ ಆಗೋದು. ಆದರೆ ಈಗ ಜನಸಾಮಾನ್ಯರಿಗೊಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು ಆಗೋಗಿದೆ. ಶಾಸಕ ಪುತ್ರ ಸಹೋದರನಿಂದ ಮೊಲದ ಬೇಟೆ ಪ್ರಕರಣ. ಎಸ್, ಬೆಳಗ್ಗಿನಿಂದನೂ ಕೂಡ ಪವರ್ ಟಿವಿ ನಿರಂತರವಾಗಿ ವರದಿ ಮಾಡಿತ್ತು. ಅರಣ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ. ಮೊಲ ಬೇಟೆಯಾಡಿ ಸಂಭ್ರಮಿಸಿದವರ ವಿರುದ್ಧ ಕೇಸ್. ಪವರ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ ಅರಣ್ಯ ಅಧಿಕಾರಿ ಪ್ರವೀಣ್. ಶಾಸಕರ ಪುತ್ರ ಸಹೋದರನಿಂದ ಮೊಲ ಬೇಟೆಯಾಡಿ ಡ್ಯಾನ್ಸ್ ಮಾಡಿ ವಿಜೃಂಭಿಸಿದಂತಹ ಪ್ರಕರಣಕ್ಕೆ ಪವರ್ ಟಿವಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಬಗ್ಗೆ ನಿರಂತರವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ನೋಡಿ, ಮೊಲವನ್ನ ಬೇಟೆಯಾಡೋದೇ ತಪ್ಪು. ಅರಣ್ಯ ಇಲಾಖೆ ಕಾಯ್ದೆಯಡಿ ಅಪರಾಧ. ಬೇಟೆಯಾಡಿದ್ದಲ್ಲದೆ ಚೂಪಾದಂತಹ ಒಂದು ಕಬ್ಬಿಣದ ಇದಕ್ಕೆ ಸಿಗಿಸ್ಕೊಂಡು ಯಾವ ರೀತಿ ವಿಜೃಂಭಿಸ್ತಾ ಇದ್ದಾರೆ ಡ್ಯಾನ್ಸ್ ಮಾಡಿ. ನೋಡಿ, ಗಮನಿಸ್ತಾ ಇದ್ದೀವಿ ಅವರ ವಿಜೃಂಭಣೆ ಯಾವ ರೀತಿ ಇದೆ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಈ ಬಗ್ಗೆ ಬೆಳಗ್ಗೆಯಿಂದನೂ ಕೂಡ ಪವರ್ ಟಿವಿ ನಿರಂತರವಾದಂತ ವರದಿ ಪ್ರಸಾರ ಮಾಡಿತ್ತು. ರಾಜಕಾರಣಿಗಳಿಗೊಂದು ಕಾನೂನ, ಜನಸಾಮಾನ್ಯರು ಹಿಂಗೇನಾದ್ರು ಮಾಡಿಬಿಟ್ರೆ ಅರಣ್ಯಾಧಿಕಾರಿಗಳು ಲಬೋಲೋಬ ಅಂತ ಬಾಯ್ ಬಿಡ್ಕೊಂಡ್ಬಿಡ್ತಾರೆ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ನಿರಂತರವಾದಂತಹ ಸುದ್ದಿ. ಯಾವ ರೀತಿ ಕ್ರಮ ತೆಗೆದುಕೊಳ್ತಾರಂತೆ ಅರಣ್ಯ ಇಲಾಖೆಯವರು? ಏನಾದ್ರೂ ಕ್ರಮ ಆಗಿದ್ಯಾ? ಏನ್ ಕತೆ? ಹೇಳ್ಬೇಕು ಅಂತಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ ಅವರ ಪುತ್ರ ಮತ್ತು ಅವರ ಸಹೋದರ ಇಬ್ರು ಕೂಡ ಒಂದು ವಿಕೃತಿಯನ್ನ ಮೆರೆದಿದ್ರು. ಈ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಕಾಯ್ದೆಗಳ ಪ್ರಕಾರ, ಕಾನೂನಿನ ಪ್ರಕಾರ ಯಾವುದೇ ಪ್ರಾಣಿಗಳನ್ನ ಬೇಟೆಯಾಡುವುದು ಒಂದು ಕಾನೂನು ಬಾಹಿರ ಆಗಿರುತ್ತೆ. ಅಂತ ಒಂದು ವಿಚಾರ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಶಾಸಕರ ಪುತ್ರ ಮತ್ತು ಸಹೋದರ ಒಂದು ದರ್ಪವನ್ನ ಮೆರೆದಿದ್ದಾರೆ. ನಮ್ಮ ಕೈಯಲ್ಲಿ ಅಧಿಕಾರ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಇಂಥ ಒಂದು ಕೃತ್ಯ ಮಾಡಿದಾರ ಅನ್ನೋ ಒಂದು ಆಕ್ರೋಶಗಳು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದರ್ಪದ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಒಂದು ಸುದ್ದಿ ಬಿತ್ತರ ಆಗುತ್ತಿದ್ದಂತೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ, ಫಾರೆಸ್ಟ್ ಆಫೀಸರ್ಸ್, ರೇಂಜ್ ಆಫೀಸರ್ಸ್, ಅವರು ಈ ಒಂದು ಸುದ್ದಿ ಬೆನ್ನಲ್ಲಿ ಎಚ್ಚೆತ್ತುಕೊಂಡಿರೋದು. ಈಗಾಗಲೇ ಅಲ್ಲಿ ತಾಲೂಕು ಅರಣ್ಯ ಅಧಿಕಾರಿಗಳಿಂದ ಸಾಕಷ್ಟು ರೀತಿಯಲ್ಲಿ ಮಾಹಿತಿಯನ್ನ ಪಡೆದಿದ್ದಾರೆ, ವಿಡಿಯೋಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾನೂನು ಏನಿದೆ, ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಯಾರೆಲ್ಲ ಇಂತ ಒಂದು ವಿಕೃತಿಯನ್ನ ಮೆರೆದಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ವಿಡಿಯೋದಲ್ಲಿ ಕತ್ತಿಯನ್ನ ಹಿಡಿದಿರ್ತಾರೆ. ಅದಾದ್ಮೇಲೆ ಸಿನಿಮಾಗಳಲ್ಲಿ ಬಳಸ್ತಕ್ಕಂತ ರೀತಿಯಂತಹ ಒಂದು ಕತ್ತಿಗಳಿರ್ತಕ್ಕಂಥ ಮಾರಕಾಸ್ತ್ರಗಳನ್ನ ಏನ್ ಬಳಸಿದ್ದಾರೆ, ಈ ಒಂದು ಸಂಭ್ರಮದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ. ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಪ್ರಕರಣವನ್ನ ದಾಖಲಿಸ್ತೀವಿ, ಯಾವುದೇ ಮುಲಾಜು ನೋಡೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಡಿವೈಎಫ್ ಪ್ರವೀಣ್ ಅವರು ಈಗ ಪವರ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಸಾರ್ವಜನಿಕರ ಒತ್ತಾಯ ಮತ್ತು ಪವರ್ ಟಿವಿ ವರದಿಯಿಂದ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು ಮತ್ತು ಪ್ರಕರಣ ದಾಖಲಿಸ ಮುಂದಾಗಿರ್ತಕ್ಕಂಥದ್ದು. ಒಟ್ನಲ್ಲಿ ಸರ್ಕಾರ ಮತ್ತು ಕಾನೂನಿನ ಮೇಲೆ ಒಂದು ಭಯ ಸೃಷ್ಟಿಯಾಗಬೇಕು ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಮಾತ್ರ ಸಾರ್ವಜನಿಕರಲ್ಲೂ ಕೂಡ ಒಂದು ನಂಬಿಕೆ ಬರುತ್ತೆ. ಹಾಗಾಗಿ ಮುಂದೆ ನೋಡ್ಬೇಕು ಯಾವ ರೀತಿಯ ಕ್ರಮ ಆಗುತ್ತೆ ಮತ್ತು ಎಷ್ಟು ಕಠಿಣವಾದ ಪ್ರಕರಣಗಳನ್ನ ಈ ಒಂದು ಇಬ್ಬರ ಮೇಲೆ ದಾಖಲಿಸ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ನೀಲಕಂಠಸ್ವಾಮಿ.